ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಬಹುಪದೋಕ್ತಿಗಳು ಅಂತಕ್ಕಂಥ SSLCಯ ಇನ್ನೊಂದು ಅಧ್ಯಯನ ಮಾಡೋಣ. ಇಲ್ಲಿ ಬಹುಪದೋಕ್ತಿಯಲ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 5 ರಿಂದ 6 ಮಾರ್ಕ್ಸ್ಗಳನ್ನು ಕೇಳುವ ಒಂದು ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ಅಧ್ಯಾಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಧ್ಯಾಯ ಆಗಿದೆ. ಸೊ ಇಲ್ಲಿ ನಾವು ಬಹುಪದೋಕ್ತಿಯಲ್ಲಿ ಏನೇನು ಕಲಿತೇವೆ ಅಂತ ಕೇಳಿದ್ರೆ, ಆ ಬಹುಪದೋಕ್ತಿಯಲ್ಲಿ ಇರ್ತಕ್ಕಂಥ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತೇಳಿ ಒಂದು ಕಾನ್ಸೆಪ್ಟ್ ಅನ್ನು ಕಲಿತೇವೆ. ಅದ್ರ ಜೊತೆಗೆ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಅಧ್ಯಯನ ಮಾಡ್ತೇವೆ. ಅದ್ರ ಜೊತೆಗೆ ಬಹುಪದೋಕ್ತಿಯ ಶೂನ್ಯತೆಗಳನ್ನ ರೇಖಾಗಣಿತೀಯ ಅರ್ಥ ಯಾವ ರೀತಿ ಇದೆ ಅನ್ನೋದನ್ನ ಬಗ್ಗೆ ಅಧ್ಯಯನ ಮಾಡ್ತೇವೆ. ಅದೇ ರೀತಿಯಾಗಿ ಈ ಬಹುಪದೋಕ್ತಿಯಲ್ಲಿ ಶೂನ್ಯತೆಗಳ ಕೊಟ್ಟಾಗ ಒಂದು ಬಹುಪದೋಕ್ತಿಯನ್ನ ಯಾವ ರೀತಿ ಬರೀಬಹುದು ಅನ್ನೋದನ್ನ ಅಧ್ಯಯನ ಮಾಡ್ತೇವೆ. ಅದರ ಜೊತೆಗೆ ಈ ಬಹುಪದೋಕ್ತಿಯ ಶೂನ್ಯತೆಗಳು ಯಾವ ರೀತಿ ಅದಾವ ಅನ್ನೋದನ್ನು ಕೂಡ ನಾವೇನ್ ಮಾಡ್ತೇವೆ, ಈ ಅಧ್ಯಯನದಲ್ಲಿ ಅಧ್ಯಯನ ಮಾಡ್ತೇವೆ. ಸೊ ಮೊದಲನೇದಾಗಿ ಯಾವತ್ತು ನಾವು ಬಹುಪದೋಕ್ತಿ ಅಂತ ಕರಿತೇವೆ, ಒಂದು ಬಹುಪದೋಕ್ತಿ ಆಗ್ಬೇಕಾದ್ರೆ ಸೊ ಅಲ್ಲಿ ಏನೇನು ಇರಬೇಕು ಅಂತ ಕೇಳಿದ್ರೆ, ನಾವು ಈಗಾಗಲೇ ಒಂದು ಹಿಂದಿನ ತರಗತಿಯಲ್ಲಿ ಈ ಬಹುಪದೋಕ್ತಿಯನ್ನ ಕಲಿಯೋದಕ್ಕಿಂತ ಮುಂಚೆ ನೀವು 9ನೇ ತರಗತಿಯಲ್ಲಿ ಬಹುಪದೋಕ್ತಿಗಳನ್ನ ಕಲ್ತಿದ್ದೀರಿ. ಅಲ್ಲಿ ಏನ್ ನೋಡ್ತಿದ್ರಪ್ಪ ಅಂತಂದ್ರೆ ಬೀಜೋಕ್ತಿಗಳನ್ನ ನೋಡ್ತಿದ್ರಿ. 2x ಅಂತಕ್ಕಂಥ ಒಂದು ಬೀಜ ಪದ. ಸೊ ಈ ಬೀಜ ಪದ ಯಾವುದರಿಂದ ರಚನೆ ಆಗ್ಯದ ಅಂತ ಕೇಳಿದ್ರೆ, ಒಂದು ಚರಾಕ್ಷರ ಮತ್ತು ಇನ್ನೊಂದು ಚರಾಕ್ಷರದ ಸಹಗುಣಕದಿಂದ ಈ ಬೀಜೋಕ್ತಿ ಪದವನ್ನ ರಚನೆ ಆಗ್ಯದ. ಸೊ ಹಾಗಾಗಿ ಇಲ್ಲಿ 2x ಅನ್ನೋದು ಏನಪ್ಪಾ ಅಂತಂದ್ರೆ ನಾವು ಬೀಜ ಪದ ಅಂತ ಕರಿತೇವೆ. ಇದನ್ನೇ ನಾವು 2x + 3 ಅಂತ ಏನಾದ್ರೂ ಬರ್ದೇವಪ್ಪ ಅಂತಂದ್ರೆ ಇದಕ್ಕೆ ನಾವು ಏನಂತ ಕರಿತೇವಪ್ಪ ಅಂತಂದ್ರೆ ಬೀಜೋಕ್ತಿ ಪದ ಅಂತ ಕರಿತೇವೆ. ಎಷ್ಟು ಪದ ಉಳ್ಳ ಒಂದು ಬೀಜೋಕ್ತಿ ಪದ ಅಂತ ಕೇಳಿದ್ರೆ 2 ಪದ ಉಳ್ಳ ಒಂದು ಬೀಜೋಕ್ತಿ ಪದ ಅದ. ಸೊ ಹಾಗಾಗಿ ಇಲ್ಲಿ ನಾವು ಈ ಬೀಜೋಕ್ತಿ ಪದಕ್ಕೆ ದ್ವಿಪದೋಕ್ತಿ ಅಂತ ಕರಿತಿದ್ದೇವೆ. ಏನಂತ ಕರಿತಿದ್ದೇವೆ? ದ್ವಿಪದೋಕ್ತಿ ಅಂತ ಕರಿತಿದ್ದೇವೆ. ಸೊ ಹೀಗಾಗಿ ನಮ್ಗೆ ಬಹುಪದೋಕ್ತಿಯನ್ನ ನಾವು ಅಧ್ಯಯನ ಮಾಡಬೇಕಾದ್ರೆ ಆ ಬಹುಪದೋಕ್ತಿಯಲ್ಲಿ ಏಕಪದೋಕ್ತಿ ಅಂತ ಹೇಳಿ ನೋಡ್ತೇವೆ, ದ್ವಿಪದೋಕ್ತಿ ಅಂತ ನೋಡ್ತೇವೆ, ತ್ರಿಪದೋಕ್ತಿ ಅಂತ ನೋಡ್ತೇವೆ. ಆ ನಂತರ 3ಕ್ಕಿಂತ ಹೆಚ್ಚಿನ ಪದಗಳು ಇದ್ವಪ್ಪ ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೇವೆ? ಬಹುಪದೋಕ್ತಿ ಅಂತ ಕರಿತೇವೆ. ಇಲ್ಲಿ ಏಕಪದೋಕ್ತಿ ಅಂತಂದ್ರೆ ಏನು? ಒಂದೇ ಒಂದು ಪದವನ್ನ ಹೊಂದಿದರೆ ಅದಕ್ಕೆ ನಾವು ಏನಂತ ಕರಿತೇವೆ? ಏಕಪದೋಕ್ತಿ ಅಂತ ಕರಿತೇವೆ. 2 ಪದಗಳನ್ನ ಹೊಂದಿದರೆ ಅದನ್ನ ದ್ವಿಪದೋಕ್ತಿ ಅಂತ ಕರಿತೇವೆ. 3 ಪದಗಳನ್ನ ಹೊಂದಿದರೆ ಅದನ್ನ ತ್ರಿಪದೋಕ್ತಿ ಅಂತ ಕರಿತೇವೆ. ಸೊ ಇವಾಗ ನಮ್ಮ 3ಕ್ಕಿಂತ ಹೆಚ್ಚಿನ ಪದಗಳು ಏನಾದ್ರೂ ಇದ್ವಪ್ಪ ಅಂತಂದ್ರ ಅದಕ್ಕೆ ನಾವು ಬಹುಪದೋಕ್ತಿ ಅಂತ ಕರಿತೇವೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಗಮನ ಇರಲಿ, ನಿಮಗೆ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿನೂ ಕೂಡ ಏನಾಗಿದಾವ? ಬಹುಪದೋಕ್ತಿನೇ ಆಗಿದಾವ. ಸೊ ಹಾಗಾಗಿ ನಾವು 2x + 3 2x + 3 ಅನ್ನೋದು ಏನಪ್ಪಾ ಅಂತಂದ್ರ ಒಂದು ಬಹುಪದೋಕ್ತಿ ಆಗ್ಯದ. ಸೊ ನೆಕ್ಸ್ಟ್ ಇದೇ ಬಹುಪದೋಕ್ತಿ ರೀತಿನೇ ನಾವು ಇನ್ನೊಂದು ವರ್ಗ ಸಮೀಕರಣ ಅಂತ ಹೇಳಿ ನೋಡ್ತೇವೆ. ಈ ಸಮೀಕರಣಕ್ಕೂ ಮತ್ತು ಬಹುಪದೋಕ್ತಿಗೆ ಏನು ವ್ಯತ್ಯಾಸ ಅದ? ಇಲ್ಲಿ ನೋಡ್ರಿ, ನಾನು ಇದನ್ನೇ 2x + 3 = 0 ಅಂತ ಬರ್ದೆ. ನಾನು 2x + 3 = 0 ಅಂತ ಬರ್ದಿನಿ. ಇಲ್ಲಿ ಏನು ಬರ್ದಿದ್ದೀನಿ? 2x + 3 ಅಷ್ಟೇ ಬರ್ದಿದ್ದೀನಿ. ಹಾಗಾಗಿ ಇಲ್ಲಿ ನಮ್ಗೆ 2x + 3 ಅನ್ನೋದು ಏನು ಮತ್ತು 2x + 3 = 0 ಅನ್ನೋದು ಏನು? ಇಲ್ಲಿ 2ರಲ್ಲಿ ಚರಾಕ್ಷರ ಇದೆ, 2ರಲ್ಲಿ ಸಹಗುಣಕಗಳು ಇದೆ, 2ರಲ್ಲಿ ಸ್ಥಿರಾಂಕ ಇದೆ. ಆದ್ರೆ ಇದಕ್ಕೂ ವ್ಯತ್ಯಾಸ ಏನಂತ ಕೇಳಿದ್ರೆ, ಇಲ್ಲಿ ಎಡಬದಿ ಮತ್ತು ಬಲಬದಿ ಇದೆ. ಎಡಬದಿ ನೆಕ್ಸ್ಟ್ ಈ ಕಡೆ ಇರ್ತಕ್ಕಂಥದಕ್ಕೆ ನಾವು ಬಲಬದಿ ಅಂತ ಕರಿತೇವೆ. ಸೊ ಬಲಬದಿ, ಈ ಕಡೆ ಇರ್ತಕ್ಕಂಥದ್ದು ಎಡಬದಿ ಅಂತ ಕರಿತೇವೆ. ಸೊ ಇಲ್ಲಿ ಎಡಬದಿ ಮತ್ತು ಬಲಬದಿ ಇದೆ, ಆದ್ರೆ ಇಲ್ಲಿ ಎಡಬದಿ ಇಲ್ಲ, ಬಲಬದಿ ಇಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ನಾವು ಅಂಶವನ್ನ ಗಮನಿಸಬೇಕಿಲ್ಲಿ, ಈ ಎಡಬದಿ ಮತ್ತು ಬಲಬದಿ ಮಧ್ಯದಲ್ಲಿ ಸಮ ಚಿಹ್ನೆಯನ್ನ ಹೊಂದೈತಿ. ಸೊ ಸಮ ಚಿಹ್ನೆಯನ್ನ ಹೊಂದಿದರೆ ಅದಕ್ಕೆ ನಾವು ಏನಂತ ಕರಿತೇವೆ? ಇದಕ್ಕ ಟೋಟಲ್ ಆಗಿ
ಸಮೀಕರಣ ಅಂತ ಕರಿತೇವೆ. ಸೊ ನಿಮಗ ಗೊತ್ತಿರಬೇಕು ಸಮೀಕರಣ ಮತ್ತು ಒಂದು ಬಹುಪದೋಕ್ತಿಗೆ ವ್ಯತ್ಯಾಸ ಗೊತ್ತಿರಬೇಕು. ಸೊ ಆದ್ರೆ ಇಲ್ಲಿ ನಮಗೆ ಬಹುಪದೋಕ್ತಿಯಲ್ಲಿ ಯಾವುದೇ ರೀತಿ ಸಮತೆ ಚಿಹ್ನೆ ಇರುವುದಿಲ್ಲ ಮತ್ತು ಎಡಬದಿ ಮತ್ತು ಬಲಬದಿ ಇರುವುದಿಲ್ಲ. ಸೊ ಇದು ಹಾಗಾದ್ರೆ ಏನು ನಮಗ ಬಹುಪದೋಕ್ತಿ ಆಯ್ತು. ಸೊ ಇಲ್ಲಿ ನಾವು ಬಹುಪದೋಕ್ತಿಯನ್ನ ನೋಡಿದ ನಂತರ ಈ ಬಹುಪದೋಕ್ತಿಯ ಡಿಗ್ರಿಯನ್ನ ನೋಡ್ತೇವೆ. ಸೊ ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ ಸೂಚಿ ಅಂತ ನೋಡ್ತೇವೆ. ಏನಿದೆ ನಮ್ಗಿಲ್ಲಿ ಬಹುಪದೋಕ್ತಿಯ ಡಿಗ್ರಿ ಅಂತಂದ್ರೆ ಎಕ್ಸದ ಗರಿಷ್ಠ ಘಾತ ಸೂಚಿಯನ್ನ ಆ ಬಹುಪದೋಕ್ತಿಯ ಡಿಗ್ರಿ ಅಂತ ಕರಿತೇವೆ ನಾವು. ಆ ನಂತರ ಈ ಎಕ್ಸದ ಗರಿಷ್ಠ ಘಾತ ಸೂಚಿ ಹೆಂಗಿರ್ಬೇಕಂತ ಕೇಳಿದ್ರೆ ಧನಾತ್ಮಕ ಪೂರ್ಣಾಂಕ ಸಂಖ್ಯೆ ಆಗಿರಬೇಕು. ಇಲ್ಲಿ ನಮ್ಗೆ ಎಕ್ಸದ ಮೇಲ್ಗಡೆ ಎಕ್ಸದ ಘಾತ ಏನು ಇಲ್ಲಪ್ಪ ಅಂತಂದ್ರೆ ನಮಗ್ ಗೊತ್ತಿರ್ತದ ಒಂದ್ ಆದಂತ ಹೇಳಿ. ಎಕ್ಸದ ಘಾತ ಎಷ್ಟ್ ಆದಂತ ಕೇಳಿದ್ರೆ ಒಂದ್ ಅದ. ಸೊ ಹಾಗಾಗಿ ಈ ಒಂದು ಆ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾದಂತ ಕೇಳಿದ್ರೆ ನಾವು ಹೇಳ್ಬೇಕು ಆ ಬಹುಪದೋಕ್ತಿಯ ಡಿಗ್ರಿ ಎಷ್ಟಪ್ಪ ಅಂತಂದ್ರೆ 1 ಅಂತ ಹೇಳ್ತೇವಿ. ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟದ 1 ಅದ. ಸೊ ಇನ್ನೊಂದು ಬಹುಪದೋಕ್ತಿಯನ್ನ ಬರಿತೀನಿ 2x² + 3x - 2 ಯಾಕಪ್ಪ ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ಸಮತೆ ಚಿಹ್ನೆ ಇಲ್ಲ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ 3 ಪದಗಳನ್ನ ಹೊಂದೈತಿ. ಸೊ 3 ಪದಗಳನ್ನ ಹೊಂದಿದ್ರು ಕೂಡ ಏನಾಗ್ತದ ಅದನ್ನ ನಾವು ಬಹುಪದೋಕ್ತಿ ಅಂತಾನೆ ಕರಿತೇವೆ. ಈ ಬಹುಪದೋಕ್ತಿಯ ಡಿಗ್ರಿಯನ್ನ ಗಮನಿಸಿದಾಗ ಎಷ್ಟಿದೆ ಇಲ್ಲಿ ಗಮನಿಸಬೇಕು ನೀವು. ಚರಾಕ್ಷರ ಯಾವ ಚರಾಕ್ಷರ ಇದೆ? ಎಕ್ಸ್ ಅಂತಕ್ಕಂಥ ಚರಾಕ್ಷರ ಇದೆ. ಈ ಎಕ್ಸದ ಮಹತ್ತಮ ಘಾತ ಎಷ್ಟಿದೆ? ಇಲ್ಲಿ ಎಕ್ಸದ ಘಾತ ಎಷ್ಟಿದೆ? 2 ಇದೆ. ಇಲ್ಲಿ ಎಕ್ಸದ ಘಾತ ಎಷ್ಟಿದೆ? 1 ಇದೆ. ಏನಿಲ್ಲಪ್ಪ ಅಥವಾ ನಮಗ್ ಒಂದಿರ್ತದ. ಸೊ ಹಾಗಾಗಿ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾದ ಅಂತ ಕೇಳಿದಾಗ ನಾವು ಹೇಳ್ಬೇಕು ಆ ಬಹುಪದೋಕ್ತಿಯ ಮಹತ್ತಮ ಘಾತ ಏನಿರ್ತದಲ್ಲ ಘಾತ ಸಂಖ್ಯೆ, ಆ ಘಾತ ಸಂಖ್ಯೆಗೆ ನಾವು ಡಿಗ್ರಿ ಅಂತ ಕರಿತಿದ್ದೇವೆ. ಇಲ್ಲಿ ಮಹತ್ತಮ ಅಂತಂದ್ರೆ ಅರ್ಥ ಮಾಡ್ಕೊಡ್ರಿ ದೊಡ್ಡದು ಅಂತ ಹೇಳಿ ಅರ್ಥ. ಹಾಗಾಗಿ ಇಲ್ಲಿ ಮಹತ್ತಮ ಘಾತ ಎಷ್ಟಾದಂತ ಕೇಳಿದ್ರೆ ನಾವು ಹೇಳ್ತೇವೆ 2 ಆದಂತ ಹೇಳ್ತೇವೆ. ಸೊ ಹಾಗಾಗಿ ಈ ಬಹುಪದೋಕ್ತಿ ಡಿಗ್ರಿ ಎಷ್ಟಂತ ಕೇಳಿದಾಗ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳಿದಾಗ 2 ಆದಂತ ಹೇಳ್ಬೇಕು. ಇಲ್ಲಿ ಎಷ್ಟಿದೆ? ಈ ಬಹುಪದೋಕ್ತಿಯ ಡಿಗ್ರಿ 1 ಇದೆ. ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟಿದೆ? 2 ಇದೆ. ಸೊ ಈ ರೀತಿ ನಾವು ಏನ್ ಮಾಡ್ತೇವಪ್ಪ ಅಂತಂದ್ರ ಒಂದು ಬಹುಪದೋಕ್ತಿಯ ಡಿಗ್ರಿಯನ್ನ ಅಧ್ಯಯನ ಮಾಡ್ತೇವೆ. ನೆಕ್ಸ್ಟ್ ಈ ಬಹುಪದೋಕ್ತಿಯ ಡಿಗ್ರಿ ಆದ ನಂತರ ಈ ಡಿಗ್ರಿಯ ಆಧರಿಸಿ ಆ ಬಹುಪದೋಕ್ತಿಯನ್ನ ನಾವು ಏನ್ ಮಾಡ್ತೇವೆ? ವಿಭಾಗಗಳನ್ನಾಗಿ ಮಾಡ್ತೇವೆ. ಇಲ್ಲಿ ಇನ್ನೊಂದು ಬಹುಪದೋಕ್ತಿಯನ್ನ ಬರಿತೇವೆ 3x² 5x³ - 2. ಇದು ಕೂಡ ಒಂದು ಬಹುಪದೋಕ್ತಿ. ಸೊ ಇಲ್ಲಿ ಗಮನಿಸಿದಾಗ ನಮಗೆ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟಾಗ್ತದ? ಇಲ್ಲಿ ನೋಡ್ರಿ ಎಕ್ಸದ ಘಾತ ಎಷ್ಟಿದೆ? 2 ಇದೆ. ಇಲ್ಲಿ ಎಕ್ಸದ ಘಾತ 3 ಇದೆ. ಸೊ ಅಂದ್ರೆ ನಮಗೆ ಮಹತ್ತಮ ಘಾತ ಎಷ್ಟಾಯ್ತು? ಇಲ್ಲಿ 3 ಇದೆ. ಸೊ 3 ಇದೆಯಪ್ಪ ಅಂತಂದ್ರ ಇದ್ರ ಡಿಗ್ರಿ ಎಷ್ಟದಪ್ಪ ಅಂತ ಕೇಳಿದ್ರೆ ನಾವು ಬರಿತೇವೆ ಇದ್ರ ಡಿಗ್ರಿ ಎಷ್ಟು? 3. ಇದ್ರ ಡಿಗ್ರಿ ಎಷ್ಟದ? ಇದ್ರ ಡಿಗ್ರಿ ಎಷ್ಟದಪ್ಪ ಅಂತಂದ್ರೆ ನಾವು ಬರಿತೇವೆ 2 ಅಂತೇಳಿ. ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟದ? ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟದ? 1 ಅದ. ಸೊ ಈ ರೀತಿ ನಾವು ಏನ್ ಮಾಡ್ತೇವಪ್ಪ ಅಂತ ಒಂದು ಬಹುಪದೋಕ್ತಿಯ ಡಿಗ್ರಿಯವನ್ನ ಗಮನಿಸ್ತೇವೆ. ಈ ಡಿಗ್ರಿಯನ್ನ ಆಧಾರವಾಗಿಟ್ಟುಕೊಂಡು ಬಹುಪದೋಕ್ತಿಗಳನ್ನ ಡಿಗ್ರಿಯ ಆಧಾರದ ಮೇಲೆ ವಿಭಾಗಗಳನ್ನಾಗಿ ಮಾಡ್ತೇವೆ. ಹಾಗಾದ್ರೆ ಡಿಗ್ರಿ 1 ಆಗಿರುವ ಬಹುಪದೋಕ್ತಿಗೆ ಎಂತ ಬಹುಪದೋಕ್ತಿ ಅಂತ ಕರಿತೇವಪ್ಪ ಅಂತ ಕೇಳಿದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೇವೆ. ಏನಂತ ಕರಿತೇವೆ? ಇದಕ್ಕ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೇವೆ. ರೇಖಾತ್ಮಕ ಬಹುಪದೋಕ್ತಿ. ಇಲ್ಲಿ ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರ್ತದ? 1 ಆಗಿರ್ತದ. ಈ ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರ್ತದ? 1 ಆಗಿರ್ತದ. ಅಥವಾ ಡಿಗ್ರಿ 1 ಹೊಂದಿರುವ ಬಹುಪದೋಕ್ತಿಗೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೇವೆ ನಾವು. ಸೊ ಅದೇ ರೀತಿ ನೋಡ್ತೇವೆ ಎರಡನೇ ಒಂದು ಬಹುಪದೋಕ್ತಿಯಲ್ಲಿ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟಿದೆ? 2 ಇದೆ. ಸೊ ಹಾಗಾಗಿ ಈ ಬಹುಪದೋಕ್ತಿಗೆ ನಾವು ಎಂತ ಬಹುಪದೋಕ್ತಿ ಅಂತ ಕರಿತೇವೆ ಅಂತ ಕೇಳಿದ್ರೆ ವರ್ಗ ಬಹುಪದೋಕ್ತಿ ಅಂತ ಕರಿತೇವೆ. ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ ಅಂದ್ರೆ ವರ್ಗ ಬಹುಪದೋಕ್ತಿ ಅಂತಂದ್ರೆ ಡಿಗ್ರಿ 2 ಹೊಂದಿರುವ ಬಹುಪದೋಕ್ತಿಗೆ ವರ್ಗ ಬಹುಪದೋಕ್ತಿ ಅಂತ ಕರಿತೇವೆ ನಾವು. ಡಿಗ್ರಿ 2 ಹೊಂದಿರುವ ಬಹುಪದೋಕ್ತಿಗೆ ಏನಂತ ಕರಿತೇವೆ? ವರ್ಗ ಬಹುಪದೋಕ್ತಿ ಅಂತ ಕರಿತೇವೆ.